ಬೇಯಿಸಿದ ಮೊಟ್ಟೆ ವರದಾನವೋ ಅಥವಾ ಶಾಪವೋ? ಬೇಯಿಸಿದ ಮೊಟ್ಟೆ ಅಂದ್ರೆ ಬಾಯ್ಲ್ಡ್ ಎಗ್ ಬಗ್ಗೆ ಇಡೀ ಇಂಟರ್ನೆಟ್ ಜಗತ್ತಿನಲ್ಲಿ ದೊಡ್ಡ ಗೊಂದಲವೇ ಇದೆ. ಕೆಲವರು ಮೊಟ್ಟೆ ಒಂದು ಸೂಪರ್ ಫುಡ್, ಇದನ್ನ ತಿಂದು ಬಾಡಿಯನ್ನ ಬಿಲ್ಡ್ ಮಾಡಿ ಅಂತಾರೆ. ಇನ್ನು ಕೆಲವರು ಮೊಟ್ಟೆ ತಿನ್ಬೇಡಿ, ಇದರಲ್ಲಿ ಕೊಲೆಸ್ಟ್ರಾಲ್ ಇದೆ, ಇದು ಹೃದಯಕ್ಕೆ ಹಾನಿಕಾರಕ, ಹಾರ್ಟ್ ಅಟ್ಯಾಕ್ ಆಗ್ಬೋದು ಎಂದೆಲ್ಲ ಹೆದರಿಸ್ತಾರೆ. ಇದರಿಂದ ಒಬ್ಬ ಸಾಮಾನ್ಯ ಮನುಷ್ಯ ಯಾರ ಮತನ ನಂಬಬೇಕು, ಮೊಟ್ಟೆಯನ್ನ ತಿನ್ಬೇಕೋ ಬೇಡವೋ ಎಂಬ ಗೊಂದಲಕ್ಕೆ ಒಳಗಾಗ್ತಾನೆ. ನಿಮ್ಮ ಎಲ್ಲಾ ಗೊಂದಲಗಳನ್ನ ದೂರ ಮಾಡಲು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಮೊಟ್ಟೆ ತಿನ್ಬೇಕೋ ಅಥವಾ ಬೇಡವೋ ಎಂಬುದನ್ನ ಸ್ಪಷ್ಟವಾಗಿ ಅರ್ಥವಾಗೋ ತರ ಹೇಳ್ತೀನಿ. ವಿಡಿಯೋ ಶುರು ಮಾಡುವ ಮೊದಲು ಒಂದು ಸಣ್ಣ ವಿನಂತಿ, ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅಷ್ಟಕ್ಕೂ ಮೊಟ್ಟೆಯ ಒಳಗೆ ಏನಿದೆ ಅಂದ್ರೆ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೇಯಿಸಿದ ಮೊಟ್ಟೆಯನ್ನ ಪ್ರಕೃತಿಯ ಮಲ್ಟಿ ವಿಟಮಿನ್ ಎಂದು ಕರೆಯಲಾಗುತ್ತೆ. ಬಿಳಿ ಭಾಗ ಅಂದ್ರೆ ಎಗ್ ವೈಟ್, ಇದರಲ್ಲಿ ಸಂಪೂರ್ಣವಾಗಿ ಪ್ರೋಟೀನ್ ಇರುತ್ತೆ. ಹಳದಿ ಭಾಗ ಅಂದ್ರೆ ಯೋಗ್, ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್, ಆರೋಗ್ಯಕರ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಇರುತ್ತೆ. ಒಂದು ಮೊಟ್ಟೆಯಲ್ಲಿ ಸುಮಾರು 6 ಗ್ರಾಂ ಪ್ರೋಟೀನ್, ವಿಟಮಿನ್ ಎ, ಡಿ, ಇ, ಬಿ12 ಜೊತೆಗೆ ಕ್ಯಾಲ್ಸಿಯಂ, ಫಾಸ್ಫರಸ್, ಜಿಂಕ್ ಮತ್ತು ಸೆಲೆನಿಯಂ ನಂತಹ ಪ್ರಬಲ ಖನಿಜಗಳಿವೆ. ಅಂದರೆ ಮೊಟ್ಟೆಯು ಪೋಷಕಾಂಶಗಳ ಪವರ್ ಹೌಸ್ ಆಗಿದೆ. ಮೊಟ್ಟೆ ತಿನ್ನೋದ್ರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಸ್ನಾಯುಗಳ ಬೆಳವಣಿಗೆ. ಮೊಟ್ಟೆಯಲ್ಲಿನ ಪ್ರೋಟೀನ್ ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ದೇಹದ ರಿಪೇರಿಗೆ ಸಹಾಯ ಮಾಡುತ್ತೆ. ಹಾಗಾಗಿಯೇ ಜಿಮ್ಗೆ ಹೋಗುವವರು ಇದನ್ನು ಹೆಚ್ಚು ಬಳಸ್ತಾರೆ. ನಂಬರ್ 2, ಮೆದುಳಿನ ಶಕ್ತಿ. ಹಳದಿ ಭಾಗದಲ್ಲಿರುವ ಕೋಲಿನ್ ಅಂಶವು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಗರ್ಭಿಣಿಯರಲ್ಲಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಇದು ತುಂಬಾನೇ ಸಹಕಾರಿಯಾಗುತ್ತೆ. ನಂಬರ್ 3, ಕಣ್ಣಿನ ಆರೋಗ್ಯ. ಇದರಲ್ಲಿರುವ ಲೂಟಿನ್ ಮತ್ತು ಜಿಯಾಕ್ಸಾಂತಿನ್ ಅಂಶಗಳು ಕಣ್ಣುಗಳನ್ನು ಯುವಿ ಕಿರಣಗಳಿಂದ ರಕ್ಷಿಸುತ್ತೆ ಮತ್ತು ವಯಸ್ಸಾದ ಮೇಲೂ ದೃಷ್ಟಿ ಮಂದವಾಗದಂತೆ ನೋಡಿಕೊಳ್ಳುತ್ತೆ. ನಂಬರ್ 4, ತೂಕ ಇಳಿಕೆ. ಒಂದು ಮೊಟ್ಟೆಯಲ್ಲಿ ಕೇವಲ 70 ಕ್ಯಾಲೋರಿ ಇರುತ್ತೆ. ಇದರ ಪ್ರೋಟೀನ್ ನಿಮಗೆ ದೀರ್ಘಕಾಲಿನವರೆಗೂ ಹಸಿವಾಗದಂತೆ ತಡೆಯುತ್ತೆ. ಇದರಲ್ಲಿರುವ ಪ್ರೋಟೀನ್ ನಿಮಗೆ ದೀರ್ಘಕಾಲ ಹಸಿವಾಗದಂತೆ ತಡೆಯುತ್ತೆ. ಇದರಿಂದ ತೂಕ ಇಳಿಸಲು ಸುಲಭವಾಗುತ್ತೆ. ನಂಬರ್ 5, ರೋಗ ನಿರೋಧಕ ಶಕ್ತಿ. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸಿದ್ರೆ ಸೆಲೆನಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆ ಮತ್ತು ಅಡ್ಡ ಪರಿಣಾಮಗಳು. ಕೊಲೆಸ್ಟ್ರಾಲ್ ವಿಷಯಕ್ಕೆ ಬಂದ್ರೆ ಒಂದು ಮೊಟ್ಟೆಯ ಹಳದಿ ಭಾಗದಲ್ಲಿ ಸುಮಾರು 186 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಇರುತ್ತೆ. ಸಂಶೋಧನೆಗಳ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಒಂದು ಮೊಟ್ಟೆ ತಿನ್ನೋದ್ರಿಂದ ಹೃದಯಕ್ಕೆ ತೊಂದರೆ ಇಲ್ಲ. ಆದ್ರೆ ಹೃದಯ ಕಾಯಿಲೆ, ಮಧುಮೇಹ ಅಥವಾ ಹೈ ಕೊಲೆಸ್ಟ್ರಾಲ್ ಇರೋರು ವೈದ್ಯರ ಸಲಹೆ ಮೇರೆಗೆ ಮಿತವಾಗಿ ಸೇವಿಸಬೇಕು. ಇನ್ನು ಅಲರ್ಜಿ ಬಗ್ಗೆ ಹೇಳೋದಾದ್ರೆ ಕೆಲವು ಮಕ್ಕಳಿಗೆ ಮೊಟ್ಟೆಯಿಂದ ತುರಿಕೆ ಅಥವಾ ಉಸಿರಾಟದ ತೊಂದರೆ ಆಗ್ಬಹುದು. ಅಂತಹವರು ಇದರಿಂದ ದೂರವೇ ಇರಬೇಕು. ಅತಿಯಾದರೆ ಅಮೃತ ಕೂಡ ವಿಷ ಅನ್ನೋ ಮಾತು ನೀವೆಲ್ಲರೂ ಕೇಳಿರ್ತೀರಾ. ಅದೇ ರೀತಿ ದಿನಕ್ಕೆ 5 ರಿಂದ 6 ಮೊಟ್ಟೆಯನ್ನ ತಿಂದ್ರೆ ಯೂರಿಕ್ ಆಸಿಡ್ ಹೆಚ್ಚಾಗಿ ಕಿಡ್ನಿಯ ಮೇಲೆ ಒತ್ತಡ ಬೀಳಬಹುದು. ಸೋಂಕು. ಹಸಿ ಅಥವಾ ಸರಿಯಾಗಿ ಬೇಯದ ಮೊಟ್ಟೆಯಲ್ಲಿ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಇರಬಹುದು. ಆದ್ದರಿಂದ ಯಾವಾಗಲೂ ಚೆನ್ನಾಗಿ ಬೇಯಿಸಿದ ಮೊಟ್ಟೆಯನ್ನೇ ಸೇವಿಸಿ. ಅಷ್ಟಕ್ಕೂ ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನಬಹುದು? ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ 1 ರಿಂದ 2 ಮೊಟ್ಟೆಗಳನ್ನು ತಿನ್ನುವುದು ತುಂಬಾನೇ ಸುರಕ್ಷಿತ. ಕ್ರೀಡಾಪಟುಗಳು ಅಥವಾ ಬಾಡಿ ಬಿಲ್ಡರ್ಸ್ ದಿನಕ್ಕೆ 3 ರಿಂದ 4 ಮೊಟ್ಟೆಗಳನ್ನು ತಿನ್ನಬಹುದು. ಅದು ಕೂಡ ಸಮತೋಲಿತ ಆಹಾರದ ಜೊತೆಗೆ. ರೋಗಿಗಳು ಇದನ್ನ ತಿನ್ಬೋದಾ ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆ ಅಥವಾ ಮಧುಮೇಹ ಇರುವವರು ವೈದ್ಯರನ್ನ ಸಂಪರ್ಕಿಸಿ ತಿನ್ನುವುದು ಉತ್ತಮ. ಮಕ್ಕಳು ಮತ್ತು ವೃದ್ಧರು ದಿನಕ್ಕೆ 1 ಮೊಟ್ಟೆ ತಿನ್ನುವುದು ಅತ್ಯಂತ ಪ್ರಯೋಜನಕಾರಿ. ಅಂತಿಮವಾಗಿ ಹೇಳೋದು ಏನಂದ್ರೆ ಮೊಟ್ಟೆ ವಿಷವೂ ಅಲ್ಲ, ಹಾಗೆಯೇ ಯಾವುದೋ ಪವಾಡದ ಔಷಧಿಯೂ ಅಲ್ಲ. ಇದು ಕೇವಲ ಒಂದು ಪೌಷ್ಟಿಕ ಆಹಾರ. ನಿಮ್ಮ ದೇಹ ಆರೋಗ್ಯವಾಗಿದ್ರೆ ದಿನಕ್ಕೆ 1 ರಿಂದ 2 ಮೊಟ್ಟೆ ತಿನ್ನಲು ಭಯಪಡಬೇಡಿ. ನೆನ್ಪಿಡಿ, ಮೊಟ್ಟೆ ಸಮಸ್ಯೆಯಲ್ಲ, ಸಮತೋಲನವೇ ಪರಿಹಾರ. ಎಗ್ ಇಸ್ ನಾಟ್ ದ ಪ್ರಾಬ್ಲಮ್, ಬ್ಯಾಲೆನ್ಸ್ ಇಸ್ ದ ಸೊಲ್ಯೂಷನ್. ಮಿತವಾಗಿ ತಿಂದರೆ ಮೊಟ್ಟೆ ನಿಮ್ಮ ಗೆಳೆಯ, ಅತಿಯಾಗಿ ತಿಂದರೆ ಅದೇ ನಿಮಗೆ ಶತ್ರು ಆಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ಒಂದು ಒಣದ್ರಾಕ್ಷಿ ಅಂದ್ರೆ ರೈಸಿನ್. ಸ್ನೇಹಿತರೆ, ಈ ಪುಟ್ಟ ಒಣದ್ರಾಕ್ಷಿ ನಿಮ್ಮ ದೇಹದ ಒಳಗೆ ಎಂತಹ ಚಂಡಮಾರುತವನ್ನು ಎಬ್ಬಿಸಬಲ್ಲದು ಅಂದ್ರೆ ನಿಮ್ಮ ದೇಹದ ಒಳಗಡೆ ಎಂತಹ ಚಂಡಮಾರುತವನ್ನ ಎಬ್ಬಿಸಬಲ್ಲದು ಅಂದ್ರೆ ಅದನ್ನ ನೋಡಿ ನೀವು ಆಶ್ಚರ್ಯಚಕಿತರಾಗ್ತೀರಿ. ಕೆಲವು ಜನರು ಇದನ್ನ ಪ್ರತಿದಿನ ತಿಂತಾರೆ ಮತ್ತು ಅವರ ದೇಹವು ಒಳಗಿನಿಂದ ಸಂಪೂರ್ಣ ಬದಲಾಗಿ ಬಿಡುತ್ತೆ. ರಕ್ತ ಶುದ್ಧವಾಗುತ್ತೆ, ಮೂಳೆಗಳು ಕಬ್ಬಿಣದಂತೆ ಬಲವಾಗುತ್ತೆ, ಹೊಟ್ಟೆ ಅಥವಾ ಜೀರ್ಣಕ್ರಿಯೆ ಅದ್ಭುತವಾಗುತ್ತೆ. ಆದ್ರೆ ಕೆಲವು ಜನರಿಗೆ ಒಣದ್ರಾಕ್ಷಿ ವಿಷದಂತೆಯೂ ಕೆಲಸ ಮಾಡಬಹುದು. ಶುಗರ್ ಹೆಚ್ಚಾಗಬಹುದು, ಅಂದ್ರೆ ಶುಗರ್ ಸ್ಪೈಕ್ ಆಗುತ್ತೆ, ತೂಕ ಏರಬಹುದು, ಕಿಡ್ನಿಯ ಮೇಲೆ ಪರಿಣಾಮ ಬೀರಬಹುದು. ಹಾಗಾದ್ರೆ ಪ್ರಶ್ನೆ ಏನಂದ್ರೆ ಒಣದ್ರಾಕ್ಷಿ ತಿಂದ ನಂತರ ನಿಮ್ಮ ದೇಹದಲ್ಲಿ ನಿಜವಾಗಿಯೂ ಏನಾಗುತ್ತೆ? ಲಾಭವಾಗುತ್ತದೆಯೇ ಅಥವಾ ನಷ್ಟವಾಗುತ್ತಾ? ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಲ್ಲಾ ಮಾಹಿತಿಯನ್ನ ನೀಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಒಣದ್ರಾಕ್ಷಿಯ ಯಾವ ಸತ್ಯ ಎಂದು ಹೊರಬರಲಿದೆಯೋ ಅದನ್ನ ನೀವು ಇಂದಿನವರೆಗೂ ಕೇಳಿರೋದಕ್ಕಿಲ್ಲ. ಅದಕ್ಕೂ ಮೊದಲು ಒಂದು ಸಣ್ಣ ವಿನಂತಿ, ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು
ಮರಿಬೇಡಿ. ಮೊದಲಿಗೆ ಒಣದ್ರಾಕ್ಷಿ ಅಂದ್ರೆ ಏನು ಅಂತ ತಿಳಿಯೋಣ. ನೋಡಿ, ಒಣದ್ರಾಕ್ಷಿ ಅಂದ್ರೆ ಅದು ಒಣಗಿಸಿದ ದ್ರಾಕ್ಷಿ ಹಣ್ಣು. ದ್ರಾಕ್ಷಿಯನ್ನ ಬಿಸಿಲಿನಲ್ಲಿ ಒಣಗಿಸಿದಾಗ ಅದರಲ್ಲಿರುವ ನೀರಿನ ಅಂಶ ಕಡಿಮೆಯಾಗುತ್ತೆ ಮತ್ತು ಪೋಷಕಾಂಶಗಳು ಸಾಂದ್ರೀಕೃತಗೊಳ್ಳುತ್ತವೆ, ಅಂದ್ರೆ ಕಾನ್ಸಂಟ್ರೇಟೆಡ್ ಆಗುತ್ತೆ. ಇದೇ ಕಾರಣಕ್ಕೆ 100 ಗ್ರಾಂ ಹಸಿ ದ್ರಾಕ್ಷಿಯಲ್ಲಿ ಎಷ್ಟು ಶಕ್ತಿ ಇರುತ್ತದೋ ಅದಕ್ಕಿಂತ ಹಲವು ಪಟ್ಟು ಹೆಚ್ಚು ಶಕ್ತಿ 100 ಗ್ರಾಂ ಒಣದ್ರಾಕ್ಷಿಯಲ್ಲಿ ಸಿಗುತ್ತೆ. ಇದಲ್ಲದೆ ಒಣದ್ರಾಕ್ಷಿಯಲ್ಲಿ ಕಬ್ಬಿಣದ ಅಂಶ ಅಂದ್ರೆ ಐರನ್ ಹೆಚ್ಚಾಗಿರುತ್ತೆ. ಜೊತೆಗೆ ಫೈಬರ್, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ನೈಸರ್ಗಿಕ ಸಕ್ಕರೆ ಇರುತ್ತೆ. ಅಂದರೆ ಸಣ್ಣದಾಗಿ ಕಾಣುವ ಈ ಡ್ರೈ ಫ್ರೂಟ್ ಅಸಲಿಗೆ ಪೋಷಕಾಂಶಗಳ ಪವರ್ ಪ್ಯಾಕ್ ಆಗಿದೆ. ಈಗ ಇದರ ಕೆಲವು ಅದ್ಭುತ ಪ್ರಯೋಜನಗಳ ಬಗ್ಗೆ ಮಾತನಾಡೋಣ. ನೋಡಿ, ಒಣದ್ರಾಕ್ಷಿಯ ದೊಡ್ಡ ಲಾಭ ರಕ್ತಕ್ಕೆ ಸಂಬಂಧಿಸಿದ್ದು. ಒಣದ್ರಾಕ್ಷಿಯಲ್ಲಿ ಉತ್ತಮ ಪ್ರಮಾಣದ ಕಬ್ಬಿಣದ ಅಂಶ ಕಂಡು ಬರುತ್ತೆ. ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ತಯಾರಿಸಲು ತುಂಬಾನೇ ಸಹಾಯ ಮಾಡುತ್ತೆ. ಹಿಮೋಗ್ಲೋಬಿನ್ ಕೆಲಸವೇನೆಂದ್ರೆ ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕವನ್ನ ಅಂದ್ರೆ ಆಕ್ಸಿಜನ್ ಅನ್ನ ತಲುಪಿಸಬಹುದು. ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆಯಾದಾಗ ಮನುಷ್ಯನಿಗೆ ಆಯಾಸ, ದೌರ್ಬಲ್ಯ, ತಲೆ ಸುತ್ತು ಕಾಣಿಸ್ಕೊಳ್ಬಹುದು ಮತ್ತು ಉಸಿರಾಟದ ತೊಂದರೆ ಆಗಬಹುದು. ಅಂತಹ ಸಮಯದಲ್ಲಿ ಒಣದ್ರಾಕ್ಷಿ ಕಬ್ಬಿಣದ ನೈಸರ್ಗಿಕ ಮೂಲವಾಗಿದ್ದು ಈ ಎಲ್ಲಾ ಕಾಯಿಲೆಗಳಿಂದ ರಕ್ಷಿಸುತ್ತೆ. ಇದಲ್ಲದೆ ಒಣದ್ರಾಕ್ಷಿಯಲ್ಲಿರುವ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ದೇಹಕ್ಕೆ ತಕ್ಷಣದ ಶಕ್ತಿಯನ್ನ ಅಂದ್ರೆ ಇನ್ಸ್ಟ್ಯಾಂಟ್ ಎನರ್ಜಿಯನ್ನ ನೀಡುತ್ತೆ. ಇದೇ ಕಾರಣಕ್ಕೆ ಅನೇಕ ಅಥ್ಲೆಟ್ಗಳು ಮತ್ತು ಕ್ರೀಡಾಪಟುಗಳು ವರ್ಕೌಟ್ ಮಾಡುವ ಮೊದಲು ಡ್ರೈ ಫ್ರೂಟ್ಸ್ ಅನ್ನ ತಿಂತಾರೆ ಮತ್ತು ಅದರಲ್ಲಿ ಒಣದ್ರಾಕ್ಷಿ ಖಂಡಿತವಾಗಿಯೂ ಇರುತ್ತೆ. ಇದರಿಂದ ಅವರಿಗೆ ಯಾವ ರೀತಿಯ ಸಹಾಯವಾಗುತ್ತದೆ? ಅವರ ಮೆದುಳಿಗೆ ತಕ್ಷಣ ಎನರ್ಜಿ ಸಿಗುತ್ತೆ, ಆಯಾಸ ಕಡಿಮೆ ಎನಿಸುತ್ತೆ ಮತ್ತು ಅವರ ಏಕಾಗ್ರತೆ ಹೆಚ್ಚಾಗುತ್ತೆ. ಇದಲ್ಲದೆ ಇದರಲ್ಲಿರುವ ಪೊಟ್ಯಾಸಿಯಂ ರಕ್ತದೊತ್ತಡವನ್ನ ಅಂದ್ರೆ ಬ್ಲಡ್ ಪ್ರೆಷರ್ ಅನ್ನ ನಿಯಂತ್ರಣದಲ್ಲಿಡಲು ಮತ್ತು ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಕೆಲವು ಸಂಶೋಧನೆಗಳ ಪ್ರಕಾರ ನಿಯಮಿತವಾಗಿ ಒಣದ್ರಾಕ್ಷಿ ಸೇವಿಸುವುದು ಹೃದಯದ ಆರೋಗ್ಯಕ್ಕೆ ಮತ್ತು ಬಿಪಿ ಕಂಟ್ರೋಲ್ ಮಾಡಲು ಬಹಳ ಸಹಕಾರಿ. ನೋಡಲು ಹೋದ್ರೆ ಈ ಒಣದ್ರಾಕ್ಷಿ ಯಾವುದೇ ಔಷಧಿಗಿಂತ ಕಡಿಮೆ ಏನಿಲ್ಲ. ಒಂದು ವೇಳೆ ಯಾರಿಗಾದ್ರೂ ಬಹಳ ಹಳೆಯ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ನ ಸಮಸ್ಯೆ ಇದ್ರೆ ಅಲ್ಲಿ ಕೂಡ ಒಣದ್ರಾಕ್ಷಿ ಸಹಾಯ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಫೈಬರ್ ಇರುತ್ತೆ. ಫೈಬರ್ ಕರುಳಿನ ಚಲನೆಗೆ ಉತ್ತಮ ಮತ್ತು ಮಲವನ್ನ ಮೃದುವಾಗಿಡುತ್ತೆ. ಆದ್ದರಿಂದಲೇ ಅನೇಕ ಜನರು ರಾತ್ರಿ ಒಣದ್ರಾಕ್ಷಿಯನ್ನ ನೆನೆಸಿಟ್ಟು ಬೆಳಗ್ಗೆ ತಿನ್ನಲು ಇಷ್ಟಪಡ್ತಾರೆ. ಸ್ನೇಹಿತರೆ, ಒಣದ್ರಾಕ್ಷಿ ಪ್ರಯೋಜನಕಾರಿ ಹೌದು, ಆದ್ರೆ ಪ್ರತಿಯೊಂದು ವಸ್ತುವಿನಂತೆ ಇದನ್ನ ಕೂಡ ಮಿತಿ ಪ್ರಮಾಣದಲ್ಲಿ ಸೇವಿಸುವುದು ಅಗತ್ಯ. ಯಾಕಂದ್ರೆ ಒಣದ್ರಾಕ್ಷಿಯಲ್ಲಿ ನೈಸರ್ಗಿಕ ಸಕ್ಕರೆ ಹೆಚ್ಚಿರುತ್ತೆ. ಮಧುಮೇಹ ಅಂದ್ರೆ ಡಯಾಬಿಟಿಸ್ ಇರುವವರು ಇದನ್ನ ಅತಿಯಾಗಿ ಸೇವಿಸಬಾರದು. ಈಗ ಒಣದ್ರಾಕ್ಷಿ ತಿನ್ನಲು ಸರಿಯಾದ ಕ್ರಮ ಯಾವುದು ಎಂದು ಹೇಳ್ತೀನಿ. ರಾತ್ರಿ 6 ರಿಂದ 8 ಒಣದ್ರಾಕ್ಷಿಗಳನ್ನ ತೆಗೆದುಕೊಂಡು ಒಂದು ಲೋಟ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ಒಣದ್ರಾಕ್ಷಿಯನ್ನ ತಿನ್ನುವುದು ದೇಹಕ್ಕೆ ಅತ್ಯಂತ ಲಾಭದಾಯಕ. ಹಾಗೂ ಅದರ ನೀರನ್ನು ಕುಡಿದ್ರೂ ಸಹ ಬಹಳ ಒಳ್ಳೆಯದು. ಯಾಕಂದ್ರೆ ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಯೋದ್ರಿಂದ ಒಣದ್ರಾಕ್ಷಿ ಮೃದುವಾಗುತ್ತೆ. ಇದರಿಂದ ಅದು ಜೀರ್ಣವಾಗಲು ಸುಲಭವಾಗುತ್ತೆ. ಈಗ ಯಾರಿಗೆ ಒಣದ್ರಾಕ್ಷಿ ಒಳ್ಳೆಯದಲ್ಲ ಎಂಬುದನ್ನು ತಿಳಿಯೋಣ. ನಂಬರ್ 1, ಮಧುಮೇಹಿಗಳು. ಶುಗರ್ ಇರೋರು ಒಣದ್ರಾಕ್ಷಿಯನ್ನ ಹೆಚ್ಚಾಗಿ ಸೇವಿಸಬೇಡಿ. ನಂಬರ್ 2, ತೂಕ ಇಳಿಸುವವರು. ಒಣದ್ರಾಕ್ಷಿಯಲ್ಲಿ ಕ್ಯಾಲೋರಿ ಮತ್ತು ಸಕ್ಕರೆ ಎರಡೂ ಕೂಡ ಹೆಚ್ಚಿರುತ್ತೆ. 100 ಗ್ರಾಂ ಒಣದ್ರಾಕ್ಷಿಯಲ್ಲಿ ಸುಮಾರು 300 ಕ್ಯಾಲೋರಿ ಇರುತ್ತೆ. ಆದ್ದರಿಂದ ತೂಕ ಇಳಿಸುವವರು ಇದನ್ನ ಬಹಳ ಮಿತಿಯಾಗಿ ಸೇವಿಸಬೇಕು. ನಂಬರ್ 3, ದುರ್ಬಲ ಜೀರ್ಣಾಂಗ ವ್ಯೂಹ. ಯಾರ ಜೀರ್ಣಶಕ್ತಿ ಕಡಿಮೆ ಇದೆಯೋ ಅವರಿಗೆ ಒಣದ್ರಾಕ್ಷಿ ತಿಂದ್ರೆ ಹೊಟ್ಟೆಯಲ್ಲಿ ಗ್ಯಾಸ್, ಹೊಟ್ಟೆ ಉಬ್ಬರ ಅಥವಾ ಭಾರವಾದ ಅನುಭವವಾಗುತ್ತೆ. ನಂಬರ್ 4, ಅಲರ್ಜಿ. ಯಾರಿಗಾದ್ರೂ ಇದನ್ನ ತಿಂದ್ಮೇಲೆ ಅಲರ್ಜಿ ಕಾಣಿಸ್ಕೊಂಡ್ರೆ ಅವರು ಕೂಡ ಇದನ್ನ ತಿನ್ನಬಾರದು. ಕೊನೆಯದಾಗಿ ನಾನು ಹೇಳೋದು ಏನಂದ್ರೆ ಒಣದ್ರಾಕ್ಷಿ ಆರೋಗ್ಯಕ್ಕೆ ಅದ್ಭುತವಾದ ಪದಾರ್ಥ, ಆದ್ರೆ ಮಿತವಾಗಿ ಸೇವಿಸಿದ್ರೆ ಮಾತ್ರ ಇದರ ಲಾಭವನ್ನು ನೀವು ಪಡಿಬಹುದು. ಪ್ರಪಂಚದ ಎಂಥದ್ದೇ ಒಳ್ಳೆಯ ವಸ್ತುವನ್ನಾದ್ರೂ ಅಗತ್ಯಕ್ಕಿಂತ ಹೆಚ್ಚು ಸೇವಿಸಿದ್ರೆ ಅದು ನಷ್ಟವನ್ನ ಉಂಟು ಮಾಡುತ್ತೆ. ಒಣದ್ರಾಕ್ಷಿ ವಿಷಯದಲ್ಲೂ ಕೂಡ ಇದು ಅನ್ವಯಿಸುತ್ತೆ. ಇದಿಷ್ಟು ಇಂದಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.